ಮಜಬೋ ಮಜ ಭಾರತ. ಓ ಸುಜಾತ ಕಾಲ್ ಮಾಡಿದಾಳೆ. ಹಲೋ, ಏನೇ ಸುಜಾತ? ಏನು ಕ್ಯಾಂಡಿ ಕ್ರಶ್ ಅಲ್ಲಿ 200 ಲೆವೆಲ್ ಕಂಪ್ಲೀಟ್ ಮಾಡ್ಬಿಟ್ಟಾ? ಅಯ್ಯೋ, ನಾನು ಇನ್ನೂ 100 ಲೆವೆಲ್ ಅಲ್ಲ ಇದೀನಿ ಕಣೆ. ಲೇ ಪುಷ್ಪ, ಹಾ 101 ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಲೇ ಪುಷ್ಪ, 1 ನಿಮಿಷ ಇರೇ. ನನ್ ಗಂಡನ್ ಕಣೆ 101 ಲೆವೆಲ್ಗೆ ಹೋಗ್ಬೇಕು. ಲೇ ಪುಷ್ಪ. ಸುಜಾತ, ನಿಂಗೆ 1 ನಿಮಿಷ ಕಾಲ್ ಮಾಡ್ತೀನಿ. ಏನಂದೆ? ಪುಷ್ಪ ಅನ್ನೆ. ಪುಷ್ಪ ಹಾ. ಮದ್ವೆ ಆದ ವಸ್ತ್ರಲ್ಲಿ ಪುಸು 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 ಅಂತ ನಾಯಿ ತರ ಬಾಲ ಹಾಸ್ಕೊಂಡ್ ಬರ್ತಿದ್ದೆ, ಇವಾಗ ಪುಷ್ಪ ಆಗೋದ್ಲಾ? ಈ ಗಂಡಸ್ರೇ ಇಷ್ಟು. ಹೊಸ್ದಾಗ್ ಮದ್ವೆ ಆದಾಗ ಹೊಸ ಫೋನ್ ತಗೊಂಡಾಗ ಕೈ ಬಾಯಿ ಸುಮ್ನೆನೆ ಇರಲ್ಲ. ಅದೇ ಹಳೇದಾದ ತಕ್ಷಣ ಅಬ್ಸರೇ ಮಾಡಲ್ಲ. ಲೇ 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 ಬೆಳಗ್ಗೆ ಅದೆಷ್ಟೇ ಮಾತಾಡ್ತೀಯ? ಹೌದಪ್ಪ, ಹೌದು. ಎಲ್ಲ ನನ್ ಬಜಾರಿ ಗಯ್ಯಾಳಿ. ಏನೇ ಮಾತಾಡಿದ್ರು ನಿನ್ಗೆ ವಾದ ಮಾಡ್ದಂಗೆ ಅನ್ಸುತ್ತೆ. ಅದೆಲ್ಲ ಬಿಟ್ಟಾಕು, ನಂಗೆ ತಿಂಡಿ ಕೊಡು. ಅಲ್ಲಿ ಮಾಡಿಟ್ಟಿದ್ದೀನಿ, ಹೋಗ್ತೀನಿ ಸಾಯ್. ಏನಂದೆ? ತಿಂದು ಸಾಯಿ? ನೀ ಹಾಕ್ಬಿಟ್ಟು ಸಾಯಿ? ಅಯ್ಯೋ 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 ಅಯ್ಯೋ, ನನ್ನೇ ಸಾಯಿ ಅಂತೀಯಾ? ಈ ಮನೇಲಿ ಎಷ್ಟ್ ಮಾಡಿದ್ರು ಅಷ್ಟೇ, ನೆಮ್ಮದಿಗೊಂದು ಕ್ಯಾಂಡಿ ಕ್ರಶ್ ಆಡಕ್ಕಾಗಲ್ಲ. ಒಟ 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 ನಾಯಿ ತರ ಒದರ್ತಾಳೆ ಇರ್ತಾಳೆ. ನಿನ್ನ ಲೇ ಪುಷ್ಪ, ಏನಿದು ಉಪ್ಪಿಟ್ಟಲ್ಲಿ ಉಪ್ಪೇ ಇಲ್ಲ? ನಂಗೆ ಗೊತ್ತಿತ್ತು ನೀವ್ ಹೀಗೆ ಹೇಳ್ತೀರಾ ಅಂತ. ನಂಗೆ ಗೊತ್ತಿತ್ತು. ಉಪ್ಪೇಕಾ? ಉಪ್ಪೇಕಾ? ಅಡಿಗೆ ಮಾಡಂದ್ರೆ ಮುಸ್ರಿ ಹಾಕಿ ಮಾಡ್ತೀಯಲ್ಲೇ ನಿನ್ನ. ಏನ್ ಸಾಯಿ? ಲೇ ಏನೇ ಇದು? ಉಪ್ಪಲ್ಲಿ ಉಪ್ಪಿಟ್ಟ, ಉಪ್ಪಿಟ್ಟಲ್ಲಿ ಉಪ್ಪ? ಅಯ್ಯ, ಒಳ್ಳೆ ತುರ್ಕೆ ಸೊಪ್ಪನ ಮದ್ವೆ ಆದಂಗಾಯ್ತು. ಶ್ರುತಿ ಮೇಡಮ್, ನೀವೇ ಹೇಳಿ ಮೇಡಮ್. ಉಪ್ಪು ಕಮ್ಮಿ ಆಯ್ತು ಅಂದ್ರೆ ಕಮ್ಮಿ ಅಂತಾರೆ, ಜಾಸ್ತಿ ಆಯ್ತು ಅಂದ್ರೆ ಜಾಸ್ತಿ ಆಯ್ತು ಅಂತಾರೆ. ಇಲ್ಲ, ಇದು ಈಗ ಮಾಡಕ್ ಆಗಲ್ಲ. ಇವ್ರಿಗೆ ಮಹಿಳಾ ಸಂಘನೇ ಸರಿ. ಅವ್ರಿಗೆ ಫೋನ್ ಮಾಡ್ತೀನಿ. ನಿನ್ ಜನ್ಮನ್ ಜಾಲಾಡ್ಸಿ ಬೀದಿಲ್ ಬಾಲಾಡ್ಸ್ತೀನಿ. ಲೇ 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 ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಯಾಕೆ ಮಹಿಳಾ ಸಂಘಕ್ಕೆ ಫೋನ್ ಮಾಡ್ತೀಯ? ಕೆರೆ ಹಿಡಿಯಕ್ಕೆ ಯಾರಾದ್ರೂ ಆರ್ಮಿಗೆ ಫೋನ್ ಮಾಡ್ತಾರ? ಬೇಡ, ನನಗೇನು ಬೇಡ ಕಣೆ. ನಾ ಆಚೆ ಕಡೆ ಹೋಗಿ ತಿನ್ಕೋತೀನಿ. ಬಾಯ್. ಓ ದೊರೆ, ಆ ಅಭ್ಯಾಸ ಬೇರೆ ಮಾಡ್ಕೊಂಡಿದ್ದೀರೋ? ಮನೆ ತಿಂಡಿ ಬಿಟ್ಬಿಟ್ಟು ಆಚೆ ಉಡ್ಕೊಂಡು ಹೋಗ್ತಾ ಇದ್ದೀರಾ? ಇನ್ನು ಏನೇನು ಉಡ್ಕೊಂಡು ಹೋಗಿದ್ರಿ? ನಂಗೆ ಹೊತ್ತು ಆಚೆ ತಿಂಡಿ ಇಷ್ಟ ಆದಂಗೆ ಮನೆ ತಿಂಡಿ ಇಷ್ಟ ಆಗಲ್ಲ. ನಮ್ಮ ಅಪ್ಪ ಅಮ್ಮನಿಂದ 600 ಕಿಲೋಮೀಟರ್ ದೂರ ಕರ್ಕೊ ಬಂದಾಗ್ಲೇ ಅನ್ಕೊಂಡೆ ಹೀಗೆ ಮಾಡ್ತೀಯ ಅಂತ. ಈ ಅನ್ಯಾಯ ನಾನು ಹೊಡಿಲೇಬೇಕು. ನಿನ್ಗೆ ಮಹಿಳಾ ಸಂಘನೇ ಸರಿ. ಲೇ 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 ಮಾತೆತ್ತಿದ್ರು ಮಹಿಳಾ ಸಂಘ ಅಂತೀಯಲ್ಲೇ. ಲೇ ನನಗೇನು ಬೇಡ ಕಣೆ. ಆಫೀಸ್ ಟೈಮ್ ಆಯ್ತು, ನಾ ಹೋಗ್ತೀನಿ, ಬಾಗ್ಲಾಕು. ಏನಂದ್ರೆ? ಆಫೀಸ್ ಟೈಮ್ ಆಯ್ತು, ಹೋಗ್ತೀನಿ, ಬಾಗ್ಲಾಕೊಳ್ಳೆ ಅಂದೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮಾತಿನ ಅರ್ಥ ನೀನ್ ಆಫೀಸ್ಗೆ ಹೋದ ತಕ್ಷಣ ಊರಾಗ್ಲ ಬಾಗ್ಲು ತಕೊಂಡು ಪಕ್ಕದ ಮನೆಯನ್ನು ಕರ್ಕೊಂಡ್ ಬಂದು ಚಲ್ಲಂದ ಆಡ್ತೀನಿ ಅಂತನಾ? ಲೇ 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 ಏನೇ ಕ್ರಿಯೇಟಿವಿಟಿ ನಿಂದು? ನಾನು ಯಾವಾಗ್ಲೇ ಹಂಗಂದೆ? ಯಾವಾಗ ನೀನೇ ಮಾಡ್ಕೊತಿದ್ಯಾ? ಅದು ನನ್ನ ಹೆಂಡತಿ ಗಂಟ ಸತ್ತೋಗ್ಬಿಟ್ಟಿದೆ. ಏಯ್, ನನ್ ಗಂಡ ನೀನೇ ಅಲ್ವೇನಾ? ಮತ್ತೆ ಯಾಕೆ ಗಂಡ ಸತ್ತಿರೋ ತರ ಬಾಯ್ ಪಡ್ಕೊತಾ ಇದೀಯಾ? ಇನ್ನೇನ್ ಮಾಡೋದು? ಪುರಾಣ ಕಾಲದಲ್ಲಿ ಪತಿರತ್ರು 5 ಜನ ಇದ್ರು. ಅದೇ ಶ್ರೀರಾಮ ಒಬ್ನೇ ಇದ್ದಿದ್ದು. ನೀನ್ ನೆಟ್ಗಿಲ್ಲ ಅಂತ ನನ್ ಮೇಲೆ ಅನುಮಾನ ಪಡ್ತೀಯಲ್ಲ. ಈ ಅನ್ಯಾಯ ಕೆಳಗೆ ಯಾರೂ ಇಲ್ವೇ? ಯಾರ್ಯಾಕಿಲ್ಲ? ನನ್ಗೋಸ್ಕರ ಅಂತಾನೆ ಮಹಿಳಾ ಇದ್ದಾರೆ. ಅಯ್ಯೋ ಲೇ 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 ಗಾಣ ಕಣೆ, ಬ್ಯಾಡ. ಅಕ್ಕ, ಕಮಲಕ್ಕ. ಲೇ ನಿಮ್ಮ ಅಕ್ಕಗೆ ಫೋನ್ ಮಾಡ್ತೇನೆ. ಹೌದು, ಮಾಡ್ಕೆ ಹೋಗಿ. ಲೇ ಕನ್ನಡ ಹೆಣ್ಣು ನಾನು ಸಿಡಿದಿದ್ರ ಮಿಷನ್ ಗನ್ನು. ಕನ್ನಡ ಹೆಣ್ಣು ನಾನು ಸಿಡಿದಿದ್ರ ಮಿಷನ್ ಗನ್ನು. ನಾನ್ ಹೆಜ್ಜೆ ಇಟ್ರೆ ಎಂದ ಸೋಲಲ್ಲ. ಎಲ್ಲಿ 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 ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋರ್ನ ಅರ್ಜುನ್ ಜನ್ಯ ಡ್ರಮ್ ಹೊಡೆದಂಗೆ ಹೊಡೆದಾಕ್ಬಿಡ್ತೀನಿ. ಮಹಿಳೆಯರಿಗೆ ಅನ್ಯಾಯ ಮಾಡೋರ್ನ ಹೀನಾಯಾಗಿ ಹೊಡೆದಾಕ್ಬಿಡ್ತೀನಿ. ಎಲ್ಲಿ ಎಲ್ಲಿ ಯಾರವ್ವ ನೀನು? ಯಾರು? ಮಹಿಳಾ ಸಂಘದ ಅಕ್ಕ ಅಧ್ಯಕ್ಷೆ, ನನ್ನ ಸಂಘದ ತಂಗಿ ಸದಸ್ಯೆ. ಎಲ್ಲಿ? ಅಲ್ಲಿ. ಅಳ್ಬೇಡ ಕಣೆ,
ಅಳ್ಬೇಡ. ನಿನ್ ಹಿಂದೆ ನಾನಿದ್ದೀನಿ, ನನ್ನ ಹಿಂದೆ ಸಂಘ ಇದೆ, ಸಂಘದ ಹಿಂದೆ ಬಸ್ ಡಿಪೋ ಇದೆ. ಕಾಮಿಡಿ. ಇವನೇ ನಾನು ಗಂಡ ಅನ್ಸ್ಕೊಂಡಿರೋ ಪ್ರಾಣಿ. ಹೌದಕ್ಕ, ಇವನೇ ನನ್ ಗಂಡ. ಅಯ್ಯೋ ಆಯ್ತು ಬಿಡು, ಏನಾಗ್ಬೇಕು ಹೇಳೀಗ? ಏನು ಅಂತ ಹೇಳದಕ್ಕ, ನಾನ್ ಏನೇ ಹೇಳಿದ್ರು ಒಪ್ಪಲ್ಲ ಅಕ್ಕ. ನನ್ ಕಾಫಿ ಅಂದ್ರೆ ಅವ್ನ್ ಬಿಸಿಲ್ ಅಂತಾನೆ. ಅಂತಾರ ಕಣೆ, ಅಂತಾರೆ. ಅಂದ್ರೆ ಇನ್ನೇನ್ ಮಾಡ್ತಾರೆ? ನಾವು ಟೀ ತಂದು ಕೊಟ್ರೆ ತೆಳ್ಳಗಿದೆ ಅಂತಾರೆ, ಕಾಫಿ ಕೊಟ್ರೆ ಬಿಸಿನೀರು ಅಂತಾರೆ, ಜ್ಯೂಸ್ ತಂದು ಕೊಡು ಎಮ್ಮೆ ಹುಚ್ಚೆ ಅಂತಾರೆ. ಅದು ಹಂಗೆ ಇರುತ್ತೆ. ನೋಡ್ದ ಹೀಗೆ ಎಲ್ಲಾನು ಹೀಗೆ ಅನ್ನೋದು. ನಾನು ಅನ್ನ ಅಂದ್ರೆ ಅವ್ನ್ ಮುದ್ದೆ ಅಂತಾನೆ, ನಾನ್ ಚಪಾತಿ ಅಂದ್ರೆ ಅವ್ನ್ ಹಪ್ಳ ಅಂತಾನೆ. ಅಕ್ಕ ಬೈ ಬೈ ಕುತ್ಕೋ ಇಲ್ಲಿ. ಅಕ್ಕ ನಿನ್ನೆ ದೋಸೆ ಮಾಡಿದ್ದೆ. ಹಾ ಕುತ್ಕೋ. ನನ್ ದೋಸೆ ಎಷ್ಟು ಚೆನ್ನಾಗಿರುತ್ತಂತ ನಿನ್ಗೆ ಗೊತ್ತಲ್ಲ, ಅದಕ್ಕೆ ಇವನು ಹೇಳ್ತಾನೆ ಅವ್ನಿಗೆ ಶೇಪ್ ಬೇಕಂತ. ಶೇಪು. ಅಯ್ಯೋ ಪಾಪಿ, ದೋಸೆಗೆ ಶೇಪ್ ಬೇಕೇನೋ? ನಿನ್ ಮುಖಕ್ಕೆ ಶೇಪ್ ಇದೆಯೇನೋ? ನಿನ್ ಮುಖಕ್ಕೆ ಶೇಪ್ ಇದೆಯಾ? ಭಿಕ್ಷಕರು ಬೇಡ, ಅಲ್ಯೂಮಿನಿಯಂ ಪಾತ್ರೆ ಇದ್ದಂಗಿದೆ ನಿನ್ ಮುಖ. ನೋಡ್ಕೊಳ್ಳೋ ಅಕ್ಕ, ಅದ ಹಾಳಾಗೋಗ್ಲಿ. ಬಾಯ್ಲಿ, ಮೊನ್ನೆ ಏನಾಯ್ತು ಗೊತ್ತಾ ಅಕ್ಕ? ಏನೈತೆ? ಕ್ಯಾರೆಟ್, ಕೊತ್ಮೀರಿ, ಪುದೀನ, ಟೊಮೊಟೊ ಎಲ್ಲಾನು ಮಿಕ್ಸಿಗೆ ಹಾಕಿ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೋಣ ಅಂತ ಪೇಸ್ಟ್ ಮಾಡಿ ಇಟ್ಟಿದ್ರೆ ಹಾಕೋಬೇಕಿತ್ತೆ. ಎಲ್ಲ ಹಾಕೊಳ್ಳೋದಕ್ಕ. ದೋಸೆ ಚಟ್ನಿ ಅಂತ ಹಾಕೊಂಡು ತಿನ್ಬಿಟ್ಟಾಗ. ಪಾಪಿ, ಯಾಕೋ ಈ ಗಂಡಸ ಜನ್ಮನೇ ಹಿಂಗೆ ಕಣ್ರಿ. ರಸ್ತೆಲಿ ಹೋಗೋ 4 ಜನ ಹುಡುಗರು ನನ್ನ ತಂಗಿ ಸದಸ್ಯನ ನೋಡ್ಲಿ ಅಂತ ಮನೆಯಲ್ಲಿರೋ ಹಾಳು ಮೂಳು ಎಲ್ಲ ರುಬ್ಬಿಟ್ಟು ಮುಖಕ್ಕೆ ಮೆತ್ಕೊಳ್ಳ ಅಂತ ಇಟ್ಟಿದ್ರೆ ಈ ನನ್ ಮಗ ಅದನ್ನೇ ಚಟ್ನಿ ಅನ್ಕೊಂಡು ನುಂಗ್ಬಿಟ್ಟಿದ್ದ. ಎಲ್ಲೋದ್ನೆ ನಿನ್ ಗಂಡ? ಎಲ್ಲೋದ್ನೆ? ಇಲ್ಲಿ ಇಂಥವ್ರನ್ನ ಸುಮ್ನೆ ಬಿಡಬಾರ್ದು, ರುಬ್ಬೇಕು. ಮೇಡಮ್, ಈ ಗಂಡಸರು ಎಷ್ಟು ನೀಚರು ಗೊತ್ತಾ? ಯಾವಾಗ್ಲೂ ಲೇಡೀಸ್ ಫಸ್ಟ್, ಲೇಡೀಸ್ ಫಸ್ಟ್, ಲೇಡೀಸ್ ಫಸ್ಟ್, ಲೇಡೀಸ್ ಫಸ್ಟ್ ಅಂತಾರೆ. ಯಾಕೆ ಹೇಳಿ? ನಮ್ಮನ್ನ ಮುಂದೆ ಕಳಿಸ್ಬಿಟ್ಟು ಇವರು ಹಿಂದೆ ನಿಂತ್ಕೊಂಡು ರೂಪು ತರ ಮಸ್ತಾನ ಅಂತ ನಮ್ಮ ರೂಪ ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ ಕಣೆ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ ಅಕ್ಕ. ಇಷ್ಟೆಲ್ಲ ಗೊತ್ತಿದ್ರೆ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗ್ಬಿಡ್ತಿದ್ದೆ. ಅಲ್ಲ, ಇನ್ನೊಂದ್ಸಲಿ ಯಾವನಾದ್ರೂ ಲೇಡೀಸ್ ಫಸ್ಟ್ ಅಂದ್ರೆ ಅಂತ ಕ್ಯಾಕರ್ಸ್ ಹೋಗಿ ಈಗ ವೆರಿ ಗುಡ್. ಅಮ್ಮ ತಾಯಿ, ಗಂಡಸಾಗಿ ವಿಚಾರ ನಂಗೆ ಗೊತ್ತಿರ್ಲಿಲ್ವಲ್ಲಮ್ಮ. ಇದನ್ನ ನಾನ್ ನಂಬೇಕೇನೋ? ನೀ ಹೇಳಿ ತಂಗಿ ಸದಸ್ಯ. ಅಲ್ಲಮ್ಮ, ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆ ನೀವ್ಯಾಕಮ್ಮ ಬರ್ಬೇಕು? ಯಾವುದೋ ಚಿಕ್ಕ ಪುಟ್ಟ ವಿಚಾರ, ಯಾವುದೋ ಚಿಕ್ಕ ಪುಟ್ಟ ವಿಚಾರ, ಚಿಕ್ಕ ಚಿಕ್ಕ ವಿಷಯನೇ ಕಣೋ ಬಹಳ ಹರ್ಟ್ ಆಗೋದು ಅಲ್ವೇನೆ? ಹೌದಕ್ಕ. ಇಲ್ಲಿ ನೋಡು, ಸೂಜಿ ನೋಡು ಎಷ್ಟು ಚಿಕ್ಕದಾಗಿರುತ್ತೆ, ಅದ್ರ ಮೇಲೆ ಕೂತ್ಕೊಂಡು ನೋಡೋಣ. ಹಾ, ಅರ್ಥ ಆಯ್ತಾ? ಹಾ, ನೀನ್ ಹೇಳಮ್ಮ, ಏನೈತೆ? ಏನು ಅಂತ ಹೇಳಿ ಅಕ್ಕ? ಮಗು ಆಗದೆ ಇರೋದಕ್ಕೆ ನನ್ನನ್ನೇ ಆಪರೇಷನ್ ಮಾಡ್ಕೊ ಅಂತಾನಕ್ಕ. ನಿನ್ನನ್ನೇ ಆಪರೇಷನ್ ಮಾಡ್ಕೊ ಅಂತ ಹೇಳಿದ್ನ ಅಂತರ್ ಕಣೆ. ಅಂದೆ ಇನ್ನೇನ್ ಮಾಡ್ತಾರೆ? ಪ್ರಪಂಚದಲ್ಲಿರೋ ಸುಖ ಎಲ್ಲ ತಾವೇ ಅನ್ಭವಿಸ್ಬೇಕು. ನೋವು ಅಂತ ಏನಾದ್ರೂ ಇದ್ರೆ ಶ್ರುತಿ ಮೇಡಮ್, ಸುಧಾ ಮೇಡಮ್, ನಮ್ಮಂತ ಹೆಣ್ಣು ಮಕ್ಕಳೇ ಅನ್ಭವಿಸ್ಬೇಕು ಮೇಡಮ್. ಏನ್ ಗಂಭೀರ ನಿನ್ನು? ಅಲ್ಲ ಕಣಪ್ಪ, ನಿಮ್ಮಂತರ್ನ ಸುಮ್ನೆ ಬಿಡ್ಬಾರ್ದು. ಅಕ್ಕ, ಅದ್ ಹಾಳಾಗೋಗ್ಲಿ ಅಕ್ಕ. ನಿನ್ನೆ ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಅಂತ ಅಂದಿದೆ ಅಕ್ಕ. ಇವನ್ ಹೇಳ್ತಾನೆ ನಿನ್ ಮೂದಿಗ್ ಬ್ಯೂಟಿ ಪಾರ್ಲರ್ ಬೇರೆ ಕೇಡ ಅಂತನಕ್ಕ. ಅವನು ಹೇಳೋದ್ರಲ್ಲೂ ನ್ಯಾಯ ಇದೆ ಕಣೆ. ಯಾಕೆ ಹಾಗಂದೆ? ಅಂತಾರೆ ಕಣೆ, ಅಂತಾರೆ. ಯಾಕೆ ಹೇಳು? ಇವ್ರು ಮಾತ್ರ ಮಸಾಜ್ ಸೆಂಟ್ರಿಗೆ ಹೋಗಿ ಅದ್ರ ಮಸಾಜು ಇದ್ರ ಮಸಾಜ್ ಅಂತ ಮೈಯೆಲ್ಲ ತಿಕ್ಕಿಸ್ಕೊಂತಾರೆ. ಅಂದ ಇನ್ನೇನ್ ಮಾಡ್ತಾರೆ? ಅಂತಾರೆ ಕಣೆ, ಅಂತಾರೆ. 1000 ಮಾತು ಅಂತಾರೆ. ಈಗ ಡೈವರ್ಸ್ ಕೊಡ್ಸ್ಬಿಡ್ತೀಯಾ? ಡೈವರ್ಸ್? ನಾನೇ ನಿಂತು ನಿಮ್ಮಿಬ್ಬರಿಗೂ ಡೈವರ್ಸ್ ಕೊಡ್ಸ್ತೀನಿ. ಅಕ್ಕ, ಅದ್ ಹಾಳಾಗೋಗ್ಲಿ ಅಕ್ಕ. ಪ್ರೀತಿಯಿಂದ ಅವನ್ಗೋಸ್ಕರ ಬಟ್ಟೆ ತಂದ್ಕೊಟ್ರೆ ಏನ್ ಹೇಳ್ತಾನೆ ಗೊತ್ತಾ ಅಕ್ಕ? ಏನಂತಾನೆ? ನಿಂಗ್ ಚೂಸ್ ಮಾಡಕ್ ಬರಲ್ಲ, ನಿಂಗ್ ಟೇಸ್ಟೇ ಇಲ್ಲ ಅಂತನಕ್ಕ. ಹೌದ್ ಕಣೆ, ನಿನಗೆ ಚೂಸ್ ಮಾಡಕ್ ಬರಲ್ಲ, ನಿನಗೆ ಟೇಸ್ಟೇ ಇಲ್ಲ. ನೀನ್ ಯಾಕಕ್ಕ ಹಿಂಗೆ ಅಂತಿದ್ಯಾ? ನಿನಗೇನಾದ್ರೂ ಟೇಸ್ಟ್ ಇದ್ದಿದ್ರೆ ಈ ಮುಸುಡಿನ ಗಂಡ ಅಂತ ಚೂಸ್ ಮಾಡ್ತಿದ್ದೇನೆ. ಇವನು ಮುಸುಡಿ ನೋಡೆ ಎಂದು. ಅಕ್ಕ, ಈ ಮುಸುಡಿಗ್ ನನ್ ಮೇಲೆ ಏನಂತ ಗೊತ್ತಾಕ ಡೌಟು? ಏನ್ ಡೌಟೇ? ಯಾವಾಗ್ಲೂ ಆಫೀಸ್ಗೆ ಹೋಗ್ಬೇಕಾದ್ರೆ ಬಾಗ್ಲಾಕೋ ಅಂದ್ರೆ ಹಿಂಸೆ ಕೊಡ್ತಾನಕ್ಕ. ಅಯ್ಯೋ ಪಾಪಿ, ಅದು ಕಳ್ಳ ಕಂಪೌಂಡ್ ಹಾರಿ ಬಂದ್ಬಿಟ್ರೆ ಅಂತ. ನೀನು ಕಣ ಕಳ್ಳ, ನೀನು ಕಾಂಪೌಂಡರನು ನೀನೆ, ಬೇಲಿಯಾರನು ನೀನೆ, ಉಲ್ಮೇಯನು ನೀನೆ. ಅದಕ್ಕೆ ನಿನ್ ಮೇಲೆ ಡೌಟ್ ಪಡ್ತಾ ಇದ್ದಾನೆ. ಹೌದಕ್ಕ. ಅಕ್ಕ, ಯಾಕೋ ನಂಗೆ ಇತ್ತೀಚೆಗೆ ಇವನ್ ಮೇಲೆ ಡೌಟ್ ಇದೆ ಅಕ್ಕ. ಏನೇ? ಯಾವಾಗ್ಲೂ ಪ್ರೀತಿಯಿಂದ ಒಂದ್ ಮೊಳ ಹೂ ತಂದ್ಕೊಟ್ರೆ ಇವನು
ಎಣಕ್ಕಾಗತ್ತಾರ ಒಂದ್ ಮಾರುತ ಊತ ಅಂದ್ಬಿಟ್ಟು ಮುಡ್ಕೊ ಅಂತಾನಕ್ಕ. ನೀನು ಹೂವನ್ನ ಮುಡ್ಕೊಂತೀಯಾ? ಹೌದು, ಯಾಕಕ್ಕ? ಅಲ್ಲ, ನಂಗೊಂದು ಅರ್ಧ ಮಾಡೋ ಕೊಡೆ. ಅಯ್ಯ ನೀನು ಅಲ್ಲೇ ಬಿಟ್ರೆ ಹಂಗೆ ಬೆಳಗಾನ ಪುರಾಣ ಹೇಳ್ತಾನೆ ಇರ್ತೀಯಲ್ಲ. ಅಲ್ಲೇ ಎಂತಕ್ಕಲ್ಲ ನೀನು? ಅಲ್ಲೇ ನನ್ನ ಕಣ್ಣು ಮುಂದೆ ನನ್ನ ತಂಗಿನೇ ಹೊಡಿತೇನೋ? ಆಗೋದೆ ಕಣೋ, ಆಗೋದೆ. ನಿನ್ ಮೇಲೆ 420 ಕೇಸು, ಹೌದಕ್ಕ. ದೌರಿ ಕೇಸು, ಹೌದಕ್ಕ. ಡೊಮ್ಯಾಸ್ಟಿಕ್ ವೈಲೆನ್ಸ್ ಕೇಸು, ಹೌದಕ್ಕ. ಇದನ್ನೆಲ್ಲ ಹಾಕಿ ಸಾಯೋವರೆಗೂ ಜೈಲಲ್ಲಿ ನಿನ್ನೆ ನಿಂತಿದ್ಯಾ? ಅಲ್ಲ, ಮುದ್ದೆ ಮುರಿಯೋ ಹಾಗೆ ಮಾಡ್ತೀನಿ ಅಂದೆ. ಅಷ್ಟೇ ಅಲ್ಲ ಕಣೆ, ಇದಕ್ಕೋಸ್ಕರ ಅವಳ ಹಿಂದೆ 24 ಗಂಟೆನೂ ಇರ್ತೀನಿ. ಅವಳಿಂದನೇ 24 ಗಂಟೆ ಇದ್ರೆ ನಿನ್ ಗಂಡನ ಜೊತೆ ಸಂಸಾರ ಯಾವಾಗ ಮಾಡ್ತೀಯಾ? ಅವನೆಲ್ಲ ಅವನಿಗೆ ಯಾವಾಗ್ಲೂ ಡಿವೋರ್ಸ್ ಕೊಟ್ಟು ಬಿಸಾಕಾಯ್ತು. ನಿನ್ನೇನ್ ಬೀಸಾಕಿರಲ್ಲ, ನಿನ್ ಕಾಟ ತಾಳಾರ್ದೆ ಅವನೇ ಡೈವರ್ಸ್ ಕೊಟ್ಟು ಓಡೋಗಿರ್ತಾನೆ. ಲೇ ನಿನಗ್ ಬೇಡ ಕಣೆ, ಇವಳಿಗೆ ಬಿಗಿಬೇಕು. ಲೇ, ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಆಗ್ಬೇಕು, ಆಮೇಲೆ ಮತ್ತೆ ಒಂದಾಗ್ಬೇಕು. ಆವಾಗಲೇ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕಾಗೋದು. ಡೌರಿ ಕೇಸ್ ಆದ್ರೆ ಹಿಂಸೆ ಕೊಡ್ತಾನೆ ಅಂದ್ರೆ ಬರೋದ್ರಲ್ಲಿ ಒಂದು ಅರ್ಥ ಇದೆ. ಅದನ್ನ ಬಿಟ್ಟು ಉಪ್ಪಿಟ್ಟಿಗೆ ಉಪ್ಪು ಕಮ್ಮಿ ಆಯ್ತು, ಕಾಫಿಗೆ ಸಕ್ಕರೆ ಕಮ್ಮಿ ಆಯ್ತು ಅಂತ ಅಣ್ಣಯ್ಯನ ನಿನ್ ಹೆಂಡತಿ ಹತ್ರ ಒಂದು ಮಾತಾಡ್ತೀನಿ ಅಣ್ಣಯ್ಯ. ಮಾತಾಡ್ತೀಯಾ? ಅದೇನ್ ಮಾತಾಡ? ಅಲ್ಲಮ್ಮ, ಅಣ್ಣ ಹೇಳೋದ್ರಲ್ಲಿ ಸತ್ಯ ಇದೆ. ಅಣ್ಣನ? ಹೌದು ಕಣೆ, ಅಣ್ಣನೇ. ನೋಡು, ಅಣ್ಣಂದು ಬಹಳ ಮೃದು ಸ್ವಭಾವ. ಐ ಮೀನ್ ವೆರಿ ಸಾಫ್ಟ್ ನೇಚರ್ ಇವನು. ನಿನ್ಗೆ ಯಾವಾಗ ಗೊತ್ತಾಯ್ತು? ಈಗ ಹೊಡೆದ್ನಲ್ಲಿ. ಅಷ್ಟಲ್ಲ, ಗಂಡ ಹೆಂಡತಿ ಅಂದ್ಮೇಲೆ 1000 ಬರುತ್ತೆ ಹೋಗುತ್ತೆ. ಅಷ್ಟೆಲ್ಲ ಸಮಸ್ಯೆನ ನೀವೇ ಕೂತು ಬಗೆಹರಿಸ್ಕೋಬೇಕಮ್ಮ. ಗಂಡ ಹೆಂಡತಿ ಸಮಸ್ಯೆ ಉಂಡಿ ಮಲಗೋ ತನಕ ನಮ್ಮ. ಅಕ್ಕ, ನೀನ್ ಯಾಕೆ ಹಿಂಗ್ ಉಲ್ಟಾ ಹೊಡ್ದೆ? ಅಕ್ಕನ? ಇವಳಿ ಮಕ್ಕನ ಅಕ್ಕನೇನೆ. ಅಣ್ಣಯ್ಯ, ಒಂದ್ ನಿಮಿಷ ಅಣ್ಣಯ್ಯ, ಹೇಳ್ಬಿಡ್ತೀನಿ. ಹೇಳ. ಯಾವಳ ನಿನ್ನಕ್ಕ ಯಾವಾಗ ಸತ್ತೋದ್ಲು? ನಿನ್ನ ಅಕ್ಕನ ಹೇಳಣ, ನಾನೇ ನನ್ನ ಕೈಯಾರೆ ಹೂತಾಕ್ಬಿಟ್ಟು ಬಂದೆ. ನಿನ್ನ ಅಕ್ಕನ ಪಿಂಡನ ನಾಯಿ ತಿನ್ಕೊಂಡು ಹೋಯ್ತು. ಅಣ್ಣ, ಓಕೆನಾ? ಓಕೆ, ವೆರಿ ಗುಡ್. ಅಣ್ಣ, ನಿಮ್ ವಿತ್ ಯೋರ್ ಪರ್ಮಿಷನ್ ಒಂದೆರಡು ಮಾತು ಮಾತಾಡ್ಬೋದಾ? ಕ್ಯಾರಿ ಆನ್. ಮಹನೀಯರೇ, ಮಹಿಳೆಯರೇ, ಅಕ್ಕಂದಿರೇ, ತಂಗಿಯಂದಿರೇ, ನಿಮ್ಮಲ್ಲಿ ಹೇಳೋದು ಕೇಳೋದು ಒಂದೇ. ಏನಂದ್ರೆ, ದೋಸೆ ಅಂದ್ಮೇಲೆ ತೂತ್ಸ್ ಆರ್ ಕಾಮನ್. ಈ ತರ ಸಣ್ಣ ಪುಟ್ಟ ತೂತನ್ನ ನೀವೇ ಮುಚ್ಕೋಬೇಕು. ಅಕಸ್ಮಾತ್ ದೊಡ್ಡದಾದ್ರೆ ಕಾಂಟ್ಯಾಕ್ಟ್ ಮೀ. ಹೋಗ್ಬರ್ತೀನಿ. ಅಕ್ಕ, ಯಾವಳಿ ನನ್ನ ಅಕ್ಕ? ನಿನ್ನಕ್ಕ ಸತ್ತೋದ್ಲು ಕಣೆ, ಸತ್ತೋದ್ಲು. ನಾನೇ ದವ್ವ ಕಣೆ, ದವ್ವ. ಬಿಡೆ. ಅವಳು ಹೋದ್ಲಲ್ಲ, ಇವಾಗ ಒಂದ್ ಪ್ಲೇಟ್ ಹೆಂಗ್ ಟರ್ನ್ ಆಗುತ್ತೆ ನೋಡಿ. ಅಕ್ಕನ ರೀ ಏನ್ರಿ? ನನ್ನ ಕ್ಷಮಿಸ್ಬಿಡ್ರಿ. ನಿಮ್ಮನ್ನ ಕ್ಷಮಿಸ್ಬಿಡ್ತೀನಿ ಬಿಡ್ರಿ. ಇನ್ನು ಇಂಥ ಮಾಡಲ್ಲ. ಹೌದಾ? ನೀವ್ ಹೇಳ್ದಂಗೆ ಕೇಳ್ಕೊಂಡ್ ತಲೆ ಬಗ್ಗೆ ನಡೀತೀನಿ ಅಕ್ಕಿ. ಅಯ್ಯೋ, ಯಾವ ರೇಂಜಿಗೆ ನಾಚ್ಕೊಂತೀಯ? ನಿಂಗೆ ನಾಚಿಕೆ ಬೇರೆ ಇದೇನೆ? ಇವಾಗ ನಾಚ್ಕೋಬಾರ್ದಾ? ಹೌದಾ? ಒಂದ್ಸರಿ ಎಲ್ರಿಗೂ ನಾಚ್ಕೊಂಡು ತೋರಿಸಿ ನೋಡೋಣ. ಅಯ್ಯಯ್ಯೋ, ಏನ್ ಚಂದ ನಾಚ್ತಾಳಪ್ಪ. ಲೇ, ಇವತ್ತು ಆಫೀಸಿಗೆ ರಜೆ ಹಾಕ್ಬಿಡ್ಲೇನೆ? ಆಫೀಸಿಗೆ